ಒಂದು ನಿಮಿಷ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನೀನು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ಯಾ ಅಂದರೆ ನೀನು ರಿಯಲ್ ಮ್ಯಾನ್ ಆಗಬೇಕು ಅಂತ ಇದೆಯಾ ಆ್ಯಂಡ್ ನೀನು ನಿನ್ನ ಲೈಫಲ್ಲಿ ಸೀರಿಯಸ್ ಆಗಿದೆಯಾ ಅಂತ ಅರ್ಥ. ಒಂದು ವೇಳೆ ನೀನೇನಾದರೂ ಸೀರಿಯಸ್ ಆಗಿಲ್ಲ ಅಂದರೆ ಈಗಲೇ ಈ ವಿಡಿಯೋ ಬಿಟ್ಬಿಟ್ಟು ಹೋಗ್ಬಿಡು, ಇಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡು. ಯಾಕಂದರೆ ಈ ಚಾನಲಲ್ಲಿ ನಿಮಗೆ ರಿಯಲ್ ಮೋಟಿವೇಶನ್ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಅಷ್ಟೇ ಇರೋದು. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಮೆನ್ಸ್ಗೆ ತಿನ್ನಕ್ಕೆ ಊಟ ಇರಲಿಲ್ಲ, ಇರಕ್ಕೆ ಮನೆ ಇರಲಿಲ್ಲ, ಏನೇ ಬೇಕಾದ್ರೂ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿ ಪಡ್ಕೋಬೇಕಾಗಿತ್ತು. ಇವಾಗ ಒಂದು ಫೋನ್ ಮಾಡಿದ್ರೆ ನಿಮ್ಗೆ ಊಟ ಸಿಗುತ್ತೆ. ಮೊದಲು ಮೆನ್ಸು ತುಂಬಾನೇ ಕಷ್ಟ ಪಡ್ಬೇಕಾಗಿತ್ತು, ಆದ್ರೆ ಈಗ ಕಷ್ಟ ಅಲ್ಲ, ಕಂಫರ್ಟ್ ಝೋನಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ 1000 ಇರ್ಬೋದು, ಆದ್ರೆ ಇವತ್ತು ನಾವು ಬರೀ ಸೊಲ್ಯೂಷನ್ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ. ಹಾಗಾದ್ರೆ ರಿಯಲ್ ಮ್ಯಾನ್ ಅಂದ್ರೆ ಯಾರು? ಇವಾಗಿನ ಮೂವಿಯಲ್ಲಿ ತೋರಿಸೋ ಹೀರೋಗಳು ರಿಯಲ್ ಮ್ಯಾನ್ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಯು ಆರ್ ಕಂಪ್ಲೀಟ್ಲಿ ರಾಂಗ್. ರಿಯಲ್ ಲೈಫ್ ಅಲ್ಲಿ ಆಗೋ ಸ್ಟ್ರಗಲ್ಸ್ ಅಂಡ್ ಮೂವಿಯಲ್ಲಿ ತೋರಿಸೋ ಇಮ್ಯಾಜಿನರಿ ಸ್ಟೋರೀಸ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಕೆಲವ್ರಿಗೆ ಮೀಸೆ ಇದ್ರೇನೆ ರಿಯಲ್ ಮ್ಯಾನ್ ಅಂತ ಅನ್ಸ್ಬೋದು, ಇನ್ನು ಕೆಲವರಿಗೆ ದುಡ್ಡು ಮಾಡ್ಬಿಟ್ರೆ ರಿಯಲ್ ಮ್ಯಾನ್ ಅಂತ ಅನ್ಸ್ಬೋದು, ಇನ್ನು ಕೆಲವರಿಗೆ ಜಿಮ್ಗೆ ಹೋಗ್ಬಿಟ್ಟು ಬಾಡಿ ಮಾಡ್ಬಿಟ್ರೆ ರಿಯಲ್ ಮ್ಯಾನ್ ಅಂತ ಅನ್ಸ್ಬೋದು. ನೋ, ಇದು ಯಾವುದು ಕೂಡ ಅಲ್ಲ. ಒಬ್ಬ ರಿಯಲ್ ಮ್ಯಾನ್ ಆಗೋದಕ್ಕೆ ನಾನು ಹೇಳೋ ಈ 5 ಕ್ವಾಲಿಟೀಸು ಇರಬೇಕು. ಆ್ಯಂಡ್ ನೀನೇನಾದ್ರು ರಿಯಲ್ ಮ್ಯಾನ್ ಆಗಬೇಕು ಅಂತ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡು, ಯಾಕಂದ್ರೆ ಲಾಸ್ಟ್ ಕ್ವಾಲಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಾಲಿಟಿ ನಂಬರ್ 1, ಕಂಟ್ರೋಲ್ ಯುವರ್ ಎಮೋಷನ್. ಇವಾಗಿನ ಹುಡುಗರು ಯಾರೇನಾದ್ರೂ ಹೇಳ್ಬಿಟ್ರೆ ಹುಡುಗಿರ್ ತರ ಅಳ್ಕೊಂಡ್ ಕೂತ್ಕೊಂಡ್ ಬಿಡ್ತಾರೆ. ಅಂಡ್ ಅವರು ಡೈಲಿ ಮಾಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಪಾರ್ನ್ ನೋಡ್ಕೊಂಡು ಅವ್ರ ಮ್ಯಾಸ್ಕ್ಯುಲಾನಿಟಿನ ಸ್ಪಾಯ್ಲ್ ಮಾಡ್ಕೋತಾ ಇದ್ದಾರೆ. ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು ಅಂಡ್ ಹುಡುಗಿರ್ ತರ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ಳೋದು ಇವಾಗಿನ ಹುಡುಗರಲ್ಲಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅವರ ಎಮೋಷನ್ಸ್ ಮೇಲೆ ಅವ್ರಿಗೆ ಕಂಟ್ರೋಲೇ ಇರಲ್ಲ. ಆದ್ರೆ ರಿಯಲ್ ಮ್ಯಾನ್ ಯಾವುದೇ ಸಿಚುವೇಶನ್ ನಲ್ಲೂ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಲ್ಲ. ಸೊ ಅವ್ರಿಗೆ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಡೈಲಿ ಅವ್ರ ಮೈಂಡ್ ಅನ್ನ ಟ್ರೈನ್ ಮಾಡ್ಕೊಳ್ಳೋ ಮೂಲಕ ಯಾವುದೇ ಸಿಚುವೇಶನ್ ಅಲ್ಲೂ ಅವರು ಕಾಮ್ ಆಗಿರ್ತಾರೆ. ಅವ್ರಿಗೆ ಅವ್ರ ವೀಕ್ನೆಸ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ವೀಕ್ನೆಸ್ ಮೇಲೆ ವರ್ಕ್ ಮಾಡಿ ಅವ್ರ ವೀಕ್ನೆಸ್ ನೇ ಸ್ಟ್ರೆಂತ್ ಕನ್ವರ್ಟ್ ಮಾಡ್ಕೊತಾರೆ. ಯಾವಾಗ ಕ್ಲಾರಿಟಿ ಇರಲ್ಲ ಅವಾಗ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಒಬ್ಬ ರಿಯಲ್ ಮ್ಯಾನ್ಗೆ ಅವನ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಕ್ವಾಲಿಟಿ ನಂಬರ್ 2, ಸೆಲ್ಫ್ ರೆಸ್ಪೆಕ್ಟ್. ಒಬ್ಬ ಮ್ಯಾನ್ಗೆ ಏನಿಲ್ಲ ಅಂದ್ರೂ ನಡೆಯುತ್ತೆ, ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅವನು ಮ್ಯಾನ್ ಅಲ್ಲ, ಈಸ್ ಎ ಸ್ಟಿಲ್ ಬಾಯ್. ಎಸ್, ಇವಾಗಿನ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜನ ಮೆನ್ಸ್ಗೆ ರೆಸ್ಪೆಕ್ಟೇ ಕೊಡ್ತಾ ಇರಲ್ಲ, ಅವರು ಅವ್ರ ವ್ಯಾಲ್ಯೂನೇ ಕಳ್ಕೊಂಡಿರ್ತಾರೆ. ಈ ಒಂದು ವಿಷಯನ ತುಂಬಾ ಜನ ಮರಿತಾ ಇದ್ದಾರೆ. ಯಾವ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರ ಪಾರ್ಟ್ನರ್ ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ, ಆ ರಿಲೇಶನ್ಶಿಪ್ ತುಂಬಾ ದಿನ ಇರೋದಿಲ್ಲ. ಒಂದಲ್ಲ ಒಂದು ದಿನ ಅವರ ಬಿಹೇವಿಯರ್ ಟಾಕ್ಸಿಕ್ ಆಗಿ ಬದಲಾಗುತ್ತೆ ಅಂಡ್ ನಿಮ್ಗೆ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರು ನಿಮ್ಗೆ ರೆಸ್ಪೆಕ್ಟ್ ನ ಕೊಡ್ತಾ ಇಲ್ಲ ಅಂದ್ರೆ ಡಿಮ್ಯಾಂಡ್ ಮಾಡಿ, ಇಲ್ಲ ಅಂದ್ರೆ ಕಮ್ಯಾಂಡ್ ಮಾಡಿ. ಯಾಕಂದ್ರೆ ಒಬ್ಬ ರಿಯಲ್ ಮೆನ್ಗೆ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಕ್ವಾಲಿಟಿ ನಂಬರ್ 3, ಸ್ಟ್ರಾಂಗ್ ಡಿಸಿಪ್ಲಿನ್. ಒಬ್ಬ ವೀಕ್ ಮ್ಯಾನ್ ಯಾವತ್ತೂ ಕೂಡ ಅವನ ಲೈಫ್ ನ ಡಿಸಿಪ್ಲಿನ್ ಇಂದ ಲೀಡ್ ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ಇವತ್ತು ಅವನು ಒಂದು ವಿಷಯನ ಅನ್ಕೊಂತಾನೆ, ಆದ್ರೆ ನಾಳೆ ಮಾಡೋಣ ಅಂತ ಸುಮ್ಮನೆ ಆಗ್ತಾನೆ. ನಾಳೆ ಒಂದು ವಿಷಯನ ಅನ್ಕೊಂತಾನೆ, ಆಮೇಲೆ ನಾಡಿದ್ದು ಮಾಡೋಣ ಅಂತ ಸುಮ್ಮನೆ ಆಗ್ತಾನೆ. ನಾಡಿದ್ದು ಒಂದು ವಿಷಯನ ಅನ್ಕೊಂತಾನೆ, ಆದ್ರೆ ಅವನ ಆಕ್ಷನ್ನೇ ತಗೊಳಲ್ಲ. ಸೊ ವೀಕ್ ಮ್ಯಾನ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾನೆ, ಆದ್ರೆ ಆಕ್ಷನ್ ತಗೊಳಲ್ಲ. ಆದ್ರೆ ರಿಯಲ್ ಮ್ಯಾನ್ ಪ್ಲಾನ್ಸ್ ನ ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ತಾನೆ ಅಂಡ್ ಡೈಲಿ ಅವನ್ ಪ್ಲಾನ್ ನ ಅಚೀವ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸ್ಟೆಪ್ಸ್ ನ ತಗೊಳ್ತಾನೆ. ಈ ವೋಂಟ್ ವೇಟ್ ಫಾರ್ ಪರ್ಫೆಕ್ಟ್ ಟೈಮ್. ಬ್ರೂಸ್ ಲೀ ಅವ್ರು ಹೇಳ್ತಾರೆ, ನನ್ಗೆ 10,000 ಕಿಕ್ಸ್ ನ ಕಲ್ತಿರೋ ಮ್ಯಾನ್ ಕಂಡ್ರೆ ಭಯ ಇಲ್ಲ, ಆದ್ರೆ ಒಂದೇ ಕಿಕ್ ಅನ್ನ 10,000 ಸಲ ಪ್ರಾಕ್ಟೀಸ್ ಮಾಡಿರೋ ಮ್ಯಾನ್ ಕಂಡ್ರೆ ಭಯ ಅಂತ. ಸೊ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್ ಆಗಿರೋದು ತುಂಬಾ ಈಸಿ ಅಂತ ಅನ್ಸಿದ್ರು ಅದು ಎಲ್ಲರ ಕೈಲೂ ಇರೋದಕ್ಕಾಗಲ್ಲ. ಯಾರು ತುಂಬಾ ಫೋಕಸ್ ಆಗಿರ್ತಾರೆ ಅಂಡ್ ಅವ್ರ ಡ್ರೀಮ್ಸ್ ನ ಅಚೀವ್ ಮಾಡೋದಕ್ಕೆ ಸೀರಿಯಸ್ ಆಗಿರ್ತಾರೆ, ಅವ್ರು ಅಷ್ಟೇ ಡಿಸಿಪ್ಲಿನ್ ಆಗಿರೋಕ್ಕಾಗೋದು. ಕ್ವಾಲಿಟಿ ನಂಬರ್ 4, ಪ್ರಯಾರಿಟೈಸ್ ಟೆಸ್ಟೋಸ್ಟೆರಾನ್. ಮ್ಯಾಸ್ಕ್ಯುಲಾನಿಟಿ ಅಂಡ್ ರಿಯಲ್ ಮ್ಯಾನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದಮೇಲೆ ಟೆಸ್ಟೋಸ್ಟೆರಾನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಇವಾಗಿನ ಮೆನ್ ಕಾನ್ಫಿಡೆನ್ಸ್
ಎನರ್ಜಿ, ಫೋಕಸ್ ಬೇಕು ಅಂತ ತುಂಬಾ ಹೇಳ್ತಾರೆ. ಆದ್ರೆ ಅವ್ರಿಗೆ ಅರ್ಥ ಆಗದೆ ಇರೋ ಒಂದು ವಿಷಯ ಏನು ಅಂದ್ರೆ ಇದಕ್ಕೆಲ್ಲ ಮೇನ್ ಸೋರ್ಸ್ ಯಾವುದು? ಆನ್ಸರ್ ಇಸ್ ಟೆಸ್ಟೋಸ್ಟೆರಾನ್. ಲೋ ಟೆಸ್ಟೋಸ್ಟೆರಾನ್ ಇಸ್ ಈಕ್ವಲ್ ಟು ಝೀರೋ ಮೋಟಿವೇಶನ್, ಮ್ಯಾಕ್ಸಿಮಮ್ ಲೇಸಿನೆಸ್, ಫ್ಯಾಟ್ ಅಂಡ್ ಲೋ ಕಾನ್ಫಿಡೆನ್ಸ್. ಸೊ ನಿಮ್ ಟೆಸ್ಟೋಸ್ಟೆರಾನ್ ಡೈಲಿ ಸಾಯ್ತಾ ಇದೆ. ಹೇಗೆ ಅಂದ್ರೆ ಪೂರ್ ಸ್ಲೀಪ್, ನೋ ವರ್ಕೌಟ್, ಪಾನ್ ಅಂಡ್ ಡೋಪಮಿನ್ ಓವರ್ಲೋಡ್. ಇದರಿಂದ ಮೆನ್ಸ್ ಒಳಗಡೆಯಿಂದ ಎಂಟಿ ಆಗ್ತಾ ಇದ್ದಾರೆ ಅಂಡ್ ವೀಕ್ ಫೀಲ್ ಮಾಡ್ತಾ ಇದ್ದಾರೆ. ಹೈ ಟೆಸ್ಟೋಸ್ಟೆರಾನ್ ಇಂದ ಕ್ಲಾರಿಟಿ, ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಶಾರ್ಪ್ನೆಸ್ ಅಂಡ್ ರಿಯಲ್ ಮ್ಯಾನ್ ಎಡ್ ಸಿಗುತ್ತೆ. ನಿಮ್ಗೇನಾದ್ರೂ ನಿಮ್ಮ ಟೆಸ್ಟೋಸ್ಟೆರಾನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಇದ್ರೆ ಈಗಲೇ ಟೆಸ್ಟೋಸ್ಟೆರಾನ್ ಅಂತ ಕಮೆಂಟ್ ಮಾಡಿ, ನಿಮ್ಗೋಸ್ಕರ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕ್ವಾಲಿಟಿ ನಂಬರ್ 5, ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಯುವರ್ ಲೈಫ್ ಅಂಡ್ ಸೆಟ್ ಯುವರ್ ಸ್ಟ್ಯಾಂಡರ್ಡ್ಸ್ ಹೈ. ಎಲ್ಲಿವರೆಗೂ ನೀವು ನಿಮ್ಮ ಜವಾಬ್ದಾರಿಗಳನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅಲ್ಲಿವರೆಗೂ ಈ ಪ್ರಪಂಚ ನಿಮ್ಮನ್ನ ಒಬ್ಬ ಸೀರಿಯಸ್ ವ್ಯಕ್ತಿಯಾಗಿ ನೋಡೋದಿಲ್ಲ. ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಒನ್ ಆಫ್ ದ ಬೇಸಿಕ್ ನೀಡ್ ಆಫ್ ಮೆನ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ರಿಯಲ್ ಮೆನ್ಗೆ ಆಕ್ಸಿಜನ್ ಇದ್ದಂತೆ. ತುಂಬಾ ಜನ ಚಾಲೆಂಜಸ್ ನ ತಗೊಳ್ಳೋದಕ್ಕೆ ಭಯ ಪಡೋದು, ರೆಸ್ಪಾನ್ಸಿಬಿಲಿಟೀಸ್ ಇಂದ ಓಡೋಗೋದು. ಈ ಬಿಹೇವಿಯರ್ ರಿಯಲ್ ಮ್ಯಾನ್ ಆಗೋದಕ್ಕೆ ನಿಮ್ಮನ್ನ ಬಿಡೋದಿಲ್ಲ. ಒಬ್ಬ ರಿಯಲ್ ಮ್ಯಾನ್ ಅವನ್ ಸ್ಟ್ಯಾಂಡರ್ಡ್ಸ್ ನ ಯಾವಾಗ್ಲೂ ಹೈ ಆಗಿ ಇಟ್ಕೊಂಡಿದ್ರೆ, ಆದ್ರೆ ಒಬ್ಬ ಬಾಯ್ ಯಾವಾಗ್ಲೂ ವಿಕ್ಟಿಮ್ ಮೈಂಡ್ ಸೆಟ್ ನ ಪ್ಲೇ ಮಾಡ್ತಾ ಇರ್ತಾನೆ. ನನ್ ಪೇರೆಂಟ್ಸು ಅದನ್ನ ಕೊಡಿಸ್ಲಿಲ್ಲ, ನನ್ ಸ್ಕೂಲು ಕಾಲೇಜ್ ಸರಿ ಇರ್ಲಿಲ್ಲ, ನನ್ ಜೊತೆ ಯಾವಾಗ್ಲೂ ಕೆಟ್ಟದ್ದೇ ಆಗುತ್ತೆ ಅಂತ ಅವ್ರ ಮೈಂಡ್ ಸೆಟ್ ಆಗಿರುತ್ತೆ. ಇದರಿಂದ ಅವರು ಅಲ್ಲೇ ಇರ್ತಾರೆ, ಲೈಫಲ್ಲಿ ಮೇಲ್ ಬರಲ್ಲ ಅಂಡ್ ಯಾವಾಗ್ಲೂ ಫ್ರಸ್ಟ್ರೇಷನ್ಸ್ ಅಲ್ಲೇ ಇರ್ತಾರೆ. ಆದ್ರೆ ಒಬ್ಬ ರಿಯಲ್ ಮ್ಯಾನ್ ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ, ಅವನ್ ಮಿಸ್ಟೇಕ್ ನ ಅವನೇ ಅಕ್ಸೆಪ್ಟ್ ಮಾಡ್ಕೊಂತಾನೆ ಅಂಡ್ ಅವನ ಲೈಫ್ ನ ಕ್ರಿಯೇಟರ್ ಅವನೇ ಆಗಿರ್ತಾನೆ. ಒಬ್ಬ ರಿಯಲ್ ಮ್ಯಾನ್ ಎಲ್ಲ ರಿಸಲ್ಟ್ಸ್ ನ, ಎಲ್ಲ ರಿಯಾಕ್ಷನ್ಸ್ ನ ಅಂಡ್ ಎಲ್ಲ ಔಟ್ಕಮ್ಸ್ ನ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾನೆ. ಎಲ್ಲ ಮಿಸ್ಟೇಕ್ಸ್ ಗಳಿಂದ ಲರ್ನ್ ಮಾಡ್ತಾನೆ ಇರ್ತಾನೆ. ಇದೇ ರಿಯಲ್ ಮ್ಯಾಸ್ಕ್ಯುಲಾನಿಟಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಯಲ್ ಮೆನ್ ಆಗ್ಬೇಕು ಅಂತ ಇರೋ ನಿನ್ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ.